ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಲಾಗು ಏನಂತ ನೋಡೋಣ. ನಮ್ಮ ದೇವ್ರ ಪೂಜೆ ಮುಗ್ದೈತಿ. ನಮ್ಮ ಸಾನು ಇಲ್ಲಿ ಕೂತಾಳ. ಅಡುಗೆ ಮಾಡ್ಬೇಕು. ಇವಾಗ ಅಡುಗೆ ಮಾಡ್ಬೇಕಾದ್ರೆ ಬಂದು ಗ್ಯಾಸಿ ಮೇಲೆ ಕುಂದಿರ್ತಾಳ. ಇವಾಗ ಗ್ಯಾಸಿ ಮೇಲೆ ಕುಂತಾಳ. ಗ್ಯಾಸಿ ಮೇಲೆ ಅಲ್ಲ, ಗ್ಯಾಸಿನ ಕಟ್ಟಿ ಮೇಲೆ ಕುಂತಾಳ. ಆಕಿತಾನೆ ಎದ್ದು ಬ್ರಷ್ ಮಾಡಿ ಜಳಕ ಮಾಡ್ಯಾಳ. ಟೈಮ್ ಬಂದೀಗ 8:30 ಆಗೈತಿ. ಜಲ್ದಿನ ಜಳಕ ಆಗೈತಿ ನಮ್ದು ಇವತ್ತು ಅಡುಗೆ ಏನು ಮಾಡಲಿಲ್ಲರಿ. ಅಡುಗೆ ನಮ್ಮ ಮನೆಯವ್ರು ಇವತ್ತು ಡಬ್ಬಿ ಬೇಡ ಅಂದ್ರು, ಹಂಗಾಗಿ ಅಡುಗೆ ಏನೂ ಮಾಡಿಲ್ಲ. ನಾವೇ ಇಬ್ಬರೇ ಇರೋದು. ಸ್ವಲ್ಪ ಏನಾದರೂ ನಾಷ್ಟ ಮಾಡ್ಕೊಂಡು ತಿಂದ್ರೆ ಆಯ್ತು ಅಂತಂದು ಇನ್ನೂ ಏನೂ ಅಡುಗೆ ಮಾಡಿಲ್ಲ. ಬನ್ನಿ ಇವಾಗ ದೇವ್ರ ಪೂಜೆನ ಆಗೈತಿ. ನಮ್ಮ ದೇವ್ರನ್ನ ತೋರಿಸ್ತೀನಿ. ಇವತ್ತು ಹೂವು ಇಟ್ಟು ಪೂಜೆ ಮಾಡೀನಿ, ಹಂಗಾಗಿ ನಮ್ಮ ದೇವರು ಎಷ್ಟು ಚೆನ್ನಾಗಿ ಕಾಣಿಸಾಕತ್ತಂತ ನಿಮಗೂ ತೋರಿಸ್ತೀನಿ ನೋಡಿ. ಇವತ್ತು ನಮ್ಮ ಜಗಲಿ ಎಷ್ಟು ಚೆನ್ನಾಗಿ ಕಾಣಿಸಾಕತ್ತೈತಿ. ಈ ಥರ ದೇವರಿಗೆ ಹೂವು ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡಿದ್ರೆ ಮನೆಗೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತೈತಿ. ಹಂಗಾಗಿ ಇವತ್ತು ನನಗಂತ ಎಂದು ದೇವ್ರಿಗೆಲ್ಲ ಹೂವು ಇಟ್ಟು ಈ ಥರ ಪೂಜೆ ಮಾಡ್ತೀನಲ್ಲ, ಅವತ್ತೆಲ್ಲ ನನಗೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನ್ನಿಸ್ತೈತಿ. ನಿನ್ನೆ ಸಂತೆಗೆ ಹೋಗಿದ್ನಲ್ರಿ. ಸಂತೆಗೆ ಹೋಗಿದಾಗ ಹೂವು ತೊಗೊಂಬಂದಿದ್ದೆ. ಇನ್ನೂ 2 ದಿನ ನಮ್ಮ ದೇವರಿಗೆ ಹೂವು ಇರ್ತಾವ್ರಿ. ಇವತ್ತು ನಾಳೆ ನಾಡ್ದ 2 ದಿನ ಹೂವು ಇರ್ತಾವ್ರಿ. ಮತ್ತು ಅದಾದಮೇಲೆ ಒಂದು 4 ದಿನ ಹೂವು ಇರೋದಿಲ್ಲ. ಆಮೇಲೆ ಮತ್ತೆ 4 ದಿನ ಮತ್ತೆ ಇನ್ನೊಂದು ಸರಿ ಸಂತೆಗೆ ಹೋದ್ರೆ ಇನ್ನೊಂದು ಸರಿ ಹೂವು ತೊಗೊಂಬರ್ತೀನಿ. ಇಷ್ಟೇ ನೋಡ್ರಿ ಇವತ್ತಿನ ದೇವ್ರ ಪೂಜೆ ಆಗೈತಿ. ಇದು ಪೂಜೆ ತಟ್ಟೆ ಒಳಗೆ ಏನಂತಂದು ಕೇಳ್ಬೇಡ್ರಿ. ಮತ್ತೆ ಪೂಜೆ ತಟ್ಟೆ ಒಳಗೆ ನಾಗಪ್ಪ ಐತಿ, ಬಟ್ ಕಾಣಿಸೋದಿಲ್ಲ ಅದು. ಹಂಗಾಗಿ ಹೂದಾಗ ಮುಚ್ಚೋಗೈತಿ ಅಷ್ಟೇ ಅದು ಇರೋದು. ಬನ್ನಿ ಇವಾಗ ಏನಾದರೂ ನಾಷ್ಟ ಮಾಡ್ಕೊಂಡು ನಾಷ್ಟ ತಿಂದು ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾಷ್ಟಕ್ಕೆ ರೆಡಿ ಮಾಡೋಕ್ಕಿಟ್ಟು ನಿನ್ನೆ ಶೇಂಗಾ ತಂದು ಶೇಂಗಾನ ಬೇಯಿಸಿದ್ರಿ. ಹಂಗಾಗಿ ಈಗ ಶೇಂಗಾ ತಿನ್ನೋಣ ಬನ್ನಿ. ನಮ್ಮ ಮೊನ್ನೆ ಊರ್ಲಿಂದ ಬರಬೇಕಾದ್ರೆ ಊರಾಗ ಉಪ್ಪಿನಕಾಯಿ ಹಾಕಿದ್ನಲ್ರಿ. ಈಗ ಉಪ್ಪಿನಕಾಯಿಗೆ ಇಷ್ಟ ಅಲ್ರಿ, ಇನ್ನೂ ಒಂದು ಡಬ್ಬ್ಯಾಗ ಅದಾವ. ಎಣ್ಣೆ ಸ್ವಲ್ಪ ಕಮ್ಮಿ ಆಗೈತಿ. ಊರ್ಲಿದ್ದ ಬಂದಿಂದ ಇದು ಬೇರೆ ಡಬ್ಬಿ ಒಳಗೆ ಹಾಕಿ ಹಂಗೆ ಇಟ್ಟಿದ್ನೆ, ಕಲಿಸಿದ್ದಿಲ್ಲ. ಇವಾಗ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆಯ್ತು ಅಂತಂದು ಮಿಕ್ಸ್ ಮಾಡಾಕತ್ತೀನಿ. ನೋಡಮ್ಮ, ಇನ್ನೊಂದು 2 ದಿನ ಬಿಟ್ಟು ನೋಡಿ ಎಣ್ಣೆ ಎಷ್ಟು ಇದಾಗುತ್ತಂತ ನೋಡಿಕೊಂಡು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಬೇಕು ಅನ್ಕೊಂಡೀನಿ. ಇವಾಗ ಸದ್ಯಕ್ಕೆ ಆಗೈತೆ ಅನ್ಸುತ್ತಾ, ಬಟ್ ಇನ್ನೂ ಮಾವಿನಕಾಯಿಗೆಲ್ಲ ಎಣ್ಣೆ ಹೀರ್ಕೊಂಡಿಲ್ಲ. ಮಾವಿನಕಾಯಿಗೆ ಎಣ್ಣೆ ಹೀರ್ಕೊಂಡ್ರೆ ಗೊತ್ತಾಗುತ್ತೆ ಇನ್ನು ಎಣ್ಣೆ ಎಷ್ಟು ಹಾಕ್ಬೇಕು ಅನ್ನೋದು. ಇದಕ್ಕೆ ಬೆಳ್ಳುಳ್ಳಿ ಸಹ ಹಾಕಿಲ್ರಿ. ಇವತ್ತು ಬೆಳ್ಳುಳ್ಳಿನ ನಿನ್ನೆ ಸಂತೆಗೆ ಹೋಗಿದ್ವಲ್ಲ, ನಿನ್ನೆ ಬೆಳ್ಳುಳ್ಳಿ ತೊಗೊಂಬಂದಿನಿ. ಬೆಳ್ಳುಳ್ಳಿನ ಇವತ್ತು ಬಿಡಿಸ್ಬಿಟ್ಟು ಇದಕ್ಕೆ ಹಾಕಬೇಕು. ಬೆಳ್ಳುಳ್ಳಿ ಹಾಕಿ ಆಮೇಲೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಬೇಕನ್ಸುತ್ತೆ. ಎಣ್ಣೆ ಹಾಕಿ ನೋಡೋಣ. ನೋಡ್ರಿ ನಮ್ಮ ಉಪ್ಪಿನಕಾಯಿ ಯಾವ ರೀತಿ ಆಗ್ಯಾವ ಅಂತಂದು. ಫಸ್ಟ್ ಟೈಮ್ ರೀ ಉಪ್ಪಿನಕಾಯಿ ಹಾಕಿದ್ದು. ಅದು ನನ್ನ ಮನ್ಯಾಗ ನಾನು ಫಸ್ಟ್ ಟೈಮು. ನನ್ನ ಮನ್ಯಾಗ ಅಂತಲ್ಲ, ಇಷ್ಟೊಂದು ಉಪ್ಪಿನಕಾಯಿ ನಾ ಎಂದು ತೊಗೊಂಬಂದಿದ್ದಿಲ್ಲ. ಅಲ್ಲೇ ಅವ್ವರು ಹಾಕಿರ್ತಿದ್ರು, ಅಲ್ಲೇ ಹೋದಾಗ ಒಂದು ಸ್ವಲ್ಪ ತೊಗೊಂಬರ್ತಿದ್ನೆ. ಹಂಗಾಗಿ ಉಪ್ಪಿನಕಾಯಿ ಇದು ಮಾಡ್ತಿದ್ದಿಲ್ಲ. ಬಟ್ ಇದು ಫಸ್ಟ್ ಟೈಮು ನಾನು ಇಷ್ಟೊಂದು ಉಪ್ಪಿನಕಾಯಿ ಹಾಕ್ಕೊಂಡು ನಮ್ಮ ಊರಿಗೆ ತೊಗೊಂಬಂದಿದ್ದು. ನೋಡೋಣ ಎಷ್ಟು ದಿನ ತಿಂತೀವಿ ಅಂತಂದು. ಅಲ್ಲಿ ನಿಂಬೆಹಣ್ಣು ಉಪ್ಪಿನಕಾಯಿ ಬೇರೆ ಒಂದು 40 ಹಾಕಿದ್ದು 1 ವರ್ಷ ಆದರೂ ಇನ್ನೂ ಹಂಗೆ ಅದಾವ್ರಿ ಅವು. ಅಷ್ಟೊಂದು ತಿನ್ನೋದಿಲ್ಲ, ಯಾಕಂದ್ರೆ ಜಾಸ್ತಿ ನೆನಪೇ ಆಗೋದಿಲ್ಲ ಊಟ ಮಾಡಬೇಕಾದ್ರೆ. ನೋಡಮ್ಮ, ಉಪ್ಪಿನಕಾಯಿನ ನಮ್ಮ ಮನೆಯವರು ಅಂಗಡಿಲಿದ್ದ ತೊಗೊಂಬಂದು ಹೋದಾಗೆಲ್ಲ ಅಂಗಡಿಲಿದ್ದ ತೊಗೊಂಬಂದು ತಿನ್ನಕತ್ತಾರ. ಹಂಗಾಗಿ ನಾನು ಈ ಸರಿ ಜಾಸ್ತಿ ಅಂಗಡಿಲಿದ್ದ ಎಲ್ಲಿ ತರೋದಂತಂದು ಮನೆಗೆ ಹಾಕೀನಿ. ನೋಡಮ್ಮ ಎಷ್ಟು ವರ್ಷ ಬರ್ತಾವಂತಂದು. ಸ್ಮೆಲ್ ಅಂತೂ ಘಮ ಘಮ ಬರಾಕತ್ತೈತ್ರಿ. ಇದು ಸಾಸಿವೆ ಸ್ಮೆಲ್ ಐತಲ್ರಿ, ಉಪ್ಪಿನಕಾಯಿಗೆ ಹಾಕಿರ್ತೀವಲ್ಲ ಈ ಸ್ಮೆಲ್ಲು. ಆ ಸ್ಮೆಲ್ ತೊಗೊಳಕ್ಕೆ ಏನೋ ಒಂಥರ ಚಂದ.
ಮತ್ತು ಇದಕ್ಕೆ ಬೆಳ್ಳುಳ್ಳಿ ಬಿಡಿಸಿ ಮಿಕ್ಸ್ ಮಾಡಿ ಬೆಳ್ಳುಳ್ಳಿ ಹಾಕುವಾಗ ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟೇ ರೀ. ಇದನ್ನು ತಂದಿಂದ ಹಂಗೆ ಡಬ್ಬಿ ಒಳಗೆ ಹಾಕಿಟ್ಟಿದ್ದೆ, ಮಿಕ್ಸ್ ಮಾಡಿದ್ದಿಲ್ಲ, ಹಂಗಾಗಿ ಇವತ್ತು ಮಿಕ್ಸ್ ಮಾಡಿದ್ರೆ ಆಯ್ತು ಅಂತಂದು ನಾವು ಉಪ್ಪಿನಕಾಯಿ ಹಾಕಿಂದ 2 ದಿನಕ್ಕೆ 3 ದಿನಕ್ಕೆ ಮಿಕ್ಸ್ ಮಾಡ್ಕೊತ ಇದ್ರೆ ಉಪ್ಪಿನಕಾಯಿ ಜಲ್ದಿನ ಎಣ್ಣೆ ಒಳಗೆ ಹೀರ್ಕೊತೈತ್ರಿ. ಹಂಗಾದ್ರೆ ಸ್ವಲ್ಪ ಸ್ಮೂತೂ ಹಾಕವ. ಅದಕ್ಕೆ ನಾವು 2 ದಿನಕ್ಕೆ 3 ದಿನಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನು ಎಣ್ಣೆ ಮೇಲ್ಗಡೆ ಜಾಸ್ತಿನ ಅನ್ಸುತ್ತೆ, ಬಟ್ ನೋಡಮ್ಮ ಬೆಳ್ಳುಳ್ಳಿ ಬಿಡಿಸಾಕಿಂದ ಎಣ್ಣೆ ಎಷ್ಟು ಬೇಕಾಗುತ್ತಾ ನೋಡಿಕೊಂಡು ಎಣ್ಣೆ ಹಾಕ್ತೀನಿ ರೀ. ಇವಾಗ ಉಪ್ಪಿನಕಾಯಿ ಕಲಸಿದ್ನಲ್ರಿ, ಅದ್ರಾಗ 1 ಪೀಸ್ ತಕ್ಕನೆ ಉಪ್ಪು ಇನ್ನೂ ಅಷ್ಟೊಂದು ಮೆತ್ತಗಾಗಿಲ್ರಿ. ಇವು ಒಳಗಡೆ ಎಲ್ಲ ಎಣ್ಣೆ ಇರ್ಕೋಬೇಕು. ಎಣ್ಣೆ ಇರ್ಕಂದ್ರೆ ಟೇಸ್ಟ್ ಅನ್ನಿಸ್ತವ. ಇನ್ನೂ ಗಟ್ಟಿನ ಅದಾವ. ಯಾಕೋ ಉಪ್ಪು ಜಾಸ್ತಿ ಅನ್ಸಾಕತ್ತೈತಿ. ಇನ್ನೂ ಮಾವಿನಕಾಯಿ ಮೆತ್ತಗಾಗಿಲ್ಲಲ್ಲ, ಅದಕ್ಕೆ ಅನ್ಸಾಕತ್ತೈತಿ ಏನೋ. ಬನ್ನಿ ಇವಾಗ ನಾಷ್ಟಕ್ಕೆ ಪಲಾವ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಮನೆಯವ್ರಿಲ್ಲಲ್ರಿ, ಹಂಗಾಗಿ ಅವರು ಒಮ್ಮೆ ಇವಾಗ ಡ್ಯೂಟಿಗೆ ಬೇರೆ ಕಡೆ ಹೋಗ್ಯಾರ. ಅವರು ಒಮ್ಮೆ ನೈಟ್ ಬರ್ತಾರ. ಹಂಗಾಗಿ ನಾನು ನನ್ನ ಮಗಳು ಅಷ್ಟೇ ಇರೋದು. ಪಲಾವ್ ಮಾಡಿಬಿಟ್ರೆ ಈಗ ಮತ್ತೆ ಮಧ್ಯಾಹ್ನಕ್ಕೆ ಆಗುತ್ತೆ. ಹಂಗಾಗಿ ಪಲಾವ್ ಮಾಡಾಕತ್ತೀನಿ. ಸಿಂಪಲ್ ಆಗಿ ಪಲಾವ್ ಮಾಡ್ತೀನಿ ರೀ. ಕ್ಯಾರೆಟ್ ಮತ್ತೆ ಆಲೂಗಡ್ಡೆ, ಟೊಮೊಟೊ, ಈರುಳ್ಳಿ, ಸದ್ಯಕ್ಕೆ ಕಾಯಿಪಲ್ಲೆ ಇಷ್ಟ ಐತ್ರಿ, ಇಷ್ಟ ಹಾಕ್ತೀನಿ. ಬೀಟ್ರೂಟ್ ಅದು, ಕ್ಯಾರೆಟ್ ಏನಿಲ್ಲ. ಸೌತೆಕಾಯಿ ಬ್ಯಾಡ ಅನ್ನಿಸ್ತೆ ಹಾಕೋದು. ಹಂಗಾಗಿ ಇಷ್ಟ ರೀ. ಇವಾಗ ನಾನು ಪಲಾವ್ ಮಾಡಿ ನಾಷ್ಟ ಆದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ನಾನು ಮತ್ತೆ ಮಧ್ಯಾಹ್ನದಿಂದ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಬಟ್ಟೆ ತೊಳೋದು ಸಾರಿ ರೀ. ಕ್ಯಾಮ್ರಾ ಗಾಳಿ ಜಾಸ್ತಿ ಬರಾಕತ್ತೈತಿ, ಹಂಗಾಗಿ ಕ್ಯಾಮ್ರಾ ನಿಂತ್ರ ಹೋಲ್ತು. ಸಪೋರ್ಟಿಗೆ ಏನಾರು ಬೇಕಾಗತ್ತೈತ್ರಿ ಅದು ಕ್ಯಾಮ್ರಾಕ. ನಮ್ಮ ಜಾನ್ವಿ ಯಾವುದು ಬೇಡದು. ನಮ್ಮ ಜಾನ್ವಿ ಮೇಲ್ ಪಾಲಿಶ್ ಮೊನ್ನೆನ ಮೇಲ್ ಪಾಲಿಶ್ ಅಂತ ಹೇಳಿಲ್ರಿ, ಹಚ್ಚಿದ್ದಿಲ್ಲ. ಇವತ್ತು ಸ್ವಲ್ಪ ಫ್ರೀ ಇದ್ದೆ. ಆಯ್ತು, ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ರಿ, ಹಂಗಾಗಿ ಸ್ಕೂಲಿಗೆ ಹೋಗ್ಕಳ. ಇನ್ನು ಸ್ಕೂಲಿಗೆ ಹೋಗೋದು ಬರೆಯೋದು ಇದನ್ನ ಆಗುತ್ತಾ. ಸೋಮವಾರಲಿದ್ದ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಂತೆ ಅವ್ರದ್ದು. ಆಯಿತು, ಸ್ಕೂಲ್ ಸ್ಟಾರ್ಟ್ ಆಗಿಂದ ಯಾವುದು ಮೆಹಂದಿ ಮೇಲ್ ಪಾಲಿಶು ಏನೂ ಹಚ್ಚೋದಿಲ್ಲ. ಅಕ್ಕಿ ಸ್ಕೂಲ್ಗೆ ಹೋಗೋದು, ಹೋಮ್ವರ್ಕ್ ಮಾಡೋದು, ಬರೋದು, ಮಲ್ಕೊಳೋದು ಅಷ್ಟೇ ಟೈಮ್ ಆಗುತ್ತೆ. ಹಂಗಾಗಿ ಪಾಪ ಮೊನ್ನೆನೇ ಕೇಳಿದ್ಲು, ಮೊನ್ನೆ ಹಚ್ಚೋಕ್ಕಾಗಿದ್ದಿಲ್ಲ. ಹಂಗಾಗಿ ಇವತ್ತು ಉಗುರು ಜಾಸ್ತಿ ಆಗಿದ್ದು ರೀ ಹಾಕಿವ. ಹಂಗಾಗಿ ಇವತ್ತು ಉಗುರು ಕಟ್ ಮಾಡಿದ್ನೆ. ಉಗುರು ಕಟ್ ಮಾಡಿದ್ಮೇಲೆ ನೆನಪಾಯ್ತದು, ಮೊನ್ನೆ ಮೇಲ್ ಪಾಲಿಶ್ ಕೇಳಿದ್ಲಲ್ಲ, ಊರಾಗ ಅದು ನಮ್ಮ ಶ್ರಾವಣಿದಿತ್ತು, ಅದು ಸರಿ ಇದ್ದಿಲ್ಲ, ಅದನ್ನ ಹಚ್ಕೊಂಡಿದ್ಲು. ಅದು ಒಂಥರ ಗಮ್ ಬರ್ತಲ್ರಿ, ಆ ಥರ ಗಮ್ ಥರ ಇತ್ತದು, ಅದನ್ನ ಹಚ್ಕೊಂಡಿದ್ಲು. ಅದನ್ನ ಒಗಿಸಿ ಮತ್ತೆ ತಿರ್ಗಾ ಹಚ್ಚಂತಂದು ಹೇಳಿದ್ಲು. ಕ್ಯಾಮ್ರಾ ಸ್ವಲ್ಪ ಕಪ್ಪು ಬರೋದು, ಮತ್ತೆ ಆಮೇಲೆ
ವೈಟ್ ಬರೋದು ಮಾಡಾಕತ್ತೈತ್ರಿ. ಮೋಡ ಹೊರಗಡೆ ಮೋಡನು ಹಂಗೆ ಐತಿ, ಮಳಿ ಬರಂಗ ಮೋಡ ಆಗೈತಿ. ಹಂಗಾಗಿ ವಿಡಿಯೋ ಕ್ಲಾರಿಟಿ ಸರಿ ಬರೋವಲ್ತು. ನಾನು ಇವಾಗ ನಮ್ಮ ಸಾನ್ವಿಗೆ ಮೇಲ್ ಪಾಲಿಶ್ ಹಚ್ತೀನಿ. ಒಂದಸ್ನೆ ಅದನ್ನ ಇನ್ನ ಕೈಗೆ ಬೇಡತಮ್ಮ, ಅದೇ ಅದಕ್ಕೆ ಹಚ್ತೀನಿ. ಹೋಗ್ಬಾರ್ದಂತಂದ್ರೆ ಯಾಕೋ ಗಾಳಿಗೆ ಕ್ಯಾಮ್ರಾ ನಿಂದ್ರು ಅಂತ್ರಿ. ಕರೆಕ್ಟ್ ಇವತ್ತಿಗೆ 3 ದಿನ ಆಯ್ತು ಮಳಿ. ಕರೆಕ್ಟ್ 3 ಗಂಟೆ ಆಯ್ತಂದ್ರ ಮೋಡ ಸ್ಟಾರ್ಟ್ ಆಗುತ್ತಾ. 3:30 ಕರೆಕ್ಟ್ ಮಳಿ ಬರ್ತೈತ್ರಿ. ಇವತ್ತಿನ 3 ಗಂಟೆ ಟೈಮು ಮೋಡ ಆಗೈತಿ. ನೋಡಮ್ರಿ ಇವತ್ತು ಮಳಿ ಎಷ್ಟೊತ್ತಿ ಬರುತ್ತಂತಂದು. ನಾನು 2 ದಿನ ಆಯ್ತು ಅಬ್ಸರ್ವ್ ಮಾಡಾಕ. 2 ದಿನನೂ ಕರೆಕ್ಟ್ 3 ಗಂಟೆಗೆ ಮೋಡ ಆಗತ್ತ. 3:30 ಅನ್ನಷ್ಟರಲ್ಲಿ ಮಳಿ ಬಂದಿರುತ್ತ. ಇವತ್ತು ಯಾವ ಟೈಮಿಗೆ ಮಳಿ ಬರ್ತಂತ ನೋಡಮ್ರಿ. ₹10 ಕೊಟ್ಟು ಮೇಲ್ ಪಾಲಿಶ್ ತಗೊಂತೀವಲ್ರಿ, ಅಷ್ಟೊಂದು ಸರಿ ಬರೋದಿಲ್ಲ. ಕೈ ಚಂದಾಗಿಡಿ, ಅಷ್ಟು ಸರಿ ಬರೋದಿಲ್ಲ. ಅದೇ ನಾವು ಈ ಥರ 30 ಅಥವಾ ₹40 ಕೊಟ್ಟು ತಗೊಂತೀವಲ್ರಿ, ಅವು ಸ್ವಲ್ಪ ಕ್ವಾಲಿಟಿ ಚಲೋ ಇರ್ತಾವ. ಇವೆಲ್ಲ ₹10 ಕೊಟ್ಟು ತಗೊಂಡಿವಲ್ರಿ. ಅಷ್ಟೊಂದು ಇವು ಒಂದು ತಿಂಗಳ ಚೆನ್ನಾಗಿ ಬರ್ತಾವ. 1 ತಿಂಗಳ ಆದ್ಮೇಲೆ ಮತ್ತೆ ಸರಿನ ಬರುದಿಲ್ಲ. ಯಾಕಂದ್ರೆ ನಂಗ ಬರೇ ನೆನಪು ಊರ್ ಕಡೆನೇ ಆಗಕತ್ಬಿಟ್ಟೈತಿ. ಊರ್ಲಿಂದ ಬಂದು 1 ವಾರ ಆದ್ರೂ ಊರ್ ಕಡೆನೇ ನೆನಪು. ಯಾಕಂದ್ರೆ ನಮ್ಮ ಕಪಿಶನ್ಯಗಳು ಜಾಸ್ತಿ ಇದ್ರಲ್ರಿ ಊರಾಗ. ನಮ್ಮ ಕಪಿಶನ್ಯಗಳ ಜೊತೆನೆ ಇರ್ಬೇಕನ್ನಿಸ್ತೈತಿ, ಬಟ್ ಇರಕ್ಕಾಗಲ್ಲಲ್ರಿ. ಎಂದಾರ ಒಂದಿನ ನಮ್ಮ ಮನೆ ಬರಬೇಕಲ್ಲ, ಹಂಗಾಗಿ ಅಡ್ಜಸ್ಟ್ ಆಗ್ಬೇಕು. ಇನ್ನೊಂದೆರಡು ದಿನ ಆಗಿಂದ ಅಡ್ಜಸ್ಟ್ ಆಗುತ್ತ. ನಮ್ಮ ಸಾನ್ವಿ ಇರ್ತಾಳ್ರಿ. ಸಾನ್ವಿ ಹುಡುಗರ ಜೊತೆ ಆಡಕ್ ಹೋಗ್ಬಿಟ್ಲ ಅಂದ್ರೆ ಮುಗೀತಿ. ಸಾಯಂಕಾಲ 4 ತನೂ ಬರೋದಿಲ್ಲ. ಹಸು ಆತಂದ್ರ ಊಟ ಮಾಡಿ ತಿರ್ಗಾ ಹೋಗ್ಬಿಡ್ತಾಳ. ಟಿವಿ ಐತ್ರಿ ಮನ್ಯಾಗ, ಎಷ್ಟಂತ ಟಿವಿ ನೋಡೋದು ಹೇಳು. ಟಿವಿ ನೋಡಿ 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 ಬೇಜಾರು ಅನ್ನಿಸ್ತೈತಿ. ಆಮೇಲೆ ಇಲ್ಲಿ ಜನಗಳೋട് ಮಾತಾಡ್ಬೇಕಂದ್ರೆ ಅವ್ರ ಭಾಷೆ ನಮ್ಮ ಭಾಷೆ ಬೇರೆನಾಗ್ತವ್ರಿ. ಹಂಗಾಗಿ ನಾನಿಲ್ಲಿ ಯಾರ ಜೊತೆನೂ ಮಾತಾಡೋದಿಲ್ಲ. ನನ್ನ ಪಾಡಿಗೆ ನಾ ಇರ್ತೀನಿ. ನನ್ನ ಮನೆ ಕೆಲಸ ನಾನಾಯ್ತು ಜಾಸ್ತಿ ಹೊರಗಡೆನೂ ಹೋಗೋದಿಲ್ಲ. ಯಾಕೆ ಬೇಕು ಹೇಳ್ರಿ, ನಾವು ಊರ್ ಬಿಟ್ಟು ಬಂದಿರ್ತೀವಿ. ನಾವು ಏನಾರ ಅನ್ಬೇಕು, ಅವ್ರು ಏನಾರ ಅನ್ಬೇಕು, ಇಂಥದ್ದು ನಾನು ಜಗ್ಗ ಅನ್ಭವಿಸ್ಬಿಟ್ಟೇನೆ. ಹಂಗಾಗಿ ಪ್ರತಿ ಸಾರಿ ಎಲ್ಲಾದ್ರೂ ಮನಿ ಮಾಡಿದಾಗ ಪ್ರತಿ ಸಾರಿನೂ ಎಲ್ಲಾದ್ರೂ ಯಾರು ಕೂಡ ಅವ್ರು ಕ್ಲೋಸ್ ಇರ್ತಿದ್ನೆ. ಬಟ್ ಆಮೇಲೆ ಅವ್ರನ್ನ ಬಿಟ್ಟು ಬರ್ಬೇಕಾದ್ರೆ ಅದೊಂಥರ ಬೇಜಾರು. ಅವು ನೂಂದಾಗಿದ್ವಲ್ರಿ, ಅಲ್ಲಿದ್ದಾಗ ಒಂದು 4 ಮನಿ ಇದ್ವು. ಅಲ್ಲೆಲ್ಲರೂ ಒಂಥರ ಫ್ರೆಂಡ್ಸ್ ಥರ ಕ್ಲೋಸ್ ಆಗಿದ್ದೀವ್ರಿ. ಇವಾಗನು ಯಾವಾಗಾದ್ರೂ ಖಾಲಿ ಕೂತಾಗ ಅವೆಲ್ಲ ನೆನಪು ಬರ್ತೈತಿ. ಹಂಗಾಗಿ ಇಲ್ಲಿ ಚರ್ಚೆನಕ್ಕೆ ಬಂದಿನ ಡಿಸೈಡ್ ಮಾಡಿಬಿಟ್ಟಿನ್ರಿ ಯಾರ ಜೊತೆನೇ ಮಾತಾಡಬಾರ್ದಂತಂದು. ಸುಮ್ಮನೆ ನಾವು ಜಾಸ್ತಿ ದಿನ ಇರೋದಿಲ್ರಿ. ಒಂದು ಊರಾಗ 1 ವರ್ಷ 2 ವರ್ಷ ಅಷ್ಟೇ ಇರ್ತೀವಿ. ಹಂಗಾಗಿ ಅವ್ರನ್ನ ಹಚ್ಕೋಬೇಕು, ಮತ್ತೆ ಅವ್ರನ್ನ ಬಿಟ್ಟು ಹೋಗ್ಬೇಕು, ಬೇಜಾರು ಅನ್ನಿಸ್ತೈತಿ. ಹಂಗಾಗಿ ನಾನಿಲ್ಲಿ ಯಾರನ್ನೂ ಹಚ್ಕೊಂಡಿಲ್ಲ. ಮಾತಾಡ್ತಾರ, ಬಟ್ ಅಷ್ಟಕ್ಕಷ್ಟೇ. ತಿನ್ರೆ ಅಂತಂದು ಹೇಳ್ತಾರಲ್ರಿ, ನಾವು ಅಷ್ಟಕ್ಕಷ್ಟೇ ಅದೀನಿ. ಜಾಸ್ತಿ ಹೊರಗೆ ಹೋಗಿ ಅವ್ರ ಮಂತಲ್ಲಿ ಕೂಡೋದು ಇವ್ರ ಮಂತಲ್ಲಿ ಕೂಡೋದು ಏನೂ ಮಾಡಿಲ್ಲ. ಆಮೇಲೆ ಇಲ್ಲಿ ನಮ್ಮ ಕನ್ನಡ ಅವ್ರ ಕನ್ನಡ ಭಾಳ ಡಿಫ್ರೆಂಟ್ ಆಗತ್ತೆ ಮಾತಾಡಕ. ಹಂಗಾಗಿ ನಾನು ಜಾಸ್ತಿ ಅವ್ರ ಜೊತೆ ಮಾತಾಡಕ್ ಹೋಗಿಲ್ಲ.
ಮಾತಾಡಿದ್ರೆ ಇಲ್ಲೇ ನಮ್ಮ ಓನರ್ ಆಂಟಿ ಜೊತೆ ಸ್ವಲ್ಪ ಮಾತಾಡಿರ್ತೀನಿ. ಆಮೇಲೆ ಬಿಟ್ರೆ ಯಾರ ಜೊತೆನೆ ಆಮೇಲೆ ನಮ್ಮ ಸಾನಿ ಜೊತೆ ಹುಡುಗರು ಆಟ ಆಡಕ್ಕೆ ಬಂದಿರ್ತಾವಲ್ರಿ, ಹುಡುಗರು ಕೂಡ ಜಾಸ್ತಿ ಟೈಮ್ ಪಾಸ್ ಮಾಡ್ತೀನಿ. ನೀನೇನು ಟೈಮ್ ಹೋಗೇ ಬಿಡುತ್ರಿ. ಆಮೇಲೆ ಬಟ್ಟೆ ಹೊಲಿಯೋದು ಅದು ಇದು ಒಂದು 5 ನಿಮಿಷನೂ ಖಾಲಿ ಕುಂದ್ರಲ್ಲ. ಸುಮ್ಮಾಗ ಏನಾದರೂ ಮಾಡ್ತಾನೆ ಇರ್ಬೇಕು ಅನಿಸ್ತೈತಿ. ಬಟ್ಟೆ ಹೊಲಿತೀನಿ, ಇಲ್ಲ ಸ್ಯಾರಿ ಕುಚ್ಚು ಕಟ್ತೀನಿ, ಬ್ಯಾಂಗಲ್ಸ್ ಮಾಡೋದು, ಮನೆಗೆ ಏನಾದರೂ ಡೆಕೋರೇಷನ್ ಮಾಡೋದು. ಒಂದು ಕೆಲಸ ಮಾಡ್ತಿರ್ತೀನಿ ರೀ. ಹಂಗಾಗಿ ನನಗೆ ಇಲ್ಲಿ ಜನರ ಜೊತೆ ಮಾತಾಡಬೇಕು ಅದು ಮಾಡಬೇಕು ಅನ್ಸೋದಿಲ್ಲ. ಜನರ ಜೊತೆ ಮಾತಾಡಿದ್ರೆ ಅದು ಒಂಥರ ಮನ್ಸಿಗೆ ನೋವು ಅನಿಸ್ತೈತಿ. ಅವ್ರು ಒಂದು ಅನ್ಬೇಕು, ನಾವು ಒಂದು ಅನ್ಬೇಕು, ಯಾಕೆ ಬೇಕಂತಂದು. ಹಂಗಾಗಿ ನಾವು ಜನರ ಜೊತೆನೂ ಮಾತಾಡಿಲ್ಲ. ಇವಾಗ ಸ್ವಲ್ಪ ತಿನ್ನಕ ಸ್ನ್ಯಾಕ್ಸ್ ಏನಿಲ್ರಿ, ನಿಪ್ಪಟ್ಟು ಮಾಡ್ಬೇಕು ಅನ್ಕೊಂಡೀನಿ. ಬನ್ನಿ ಇವಾಗ ನಿಪ್ಪಟ್ಟು ಮಾಡೋಣ. ಯಾವ ರೀತಿ ನಿಪ್ಪಟ್ಟು ಮಾಡೋದಂತ ನೋಡ್ಕೊಂಬರೋಣ. ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರ. ನೀವು ಮಾಡೋ ರೀತಿನ ನಾನು ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಸ್ನ್ಯಾಕ್ಸ್ ಏನಾದರೂ ಬೇಕ್ರಿ, ಮನೆಗೆ ಏನಿಲ್ಲ ಅಂದ್ರೆ ತಿನ್ನಕ್ಕೇನಿಲ್ಲ ಅಂತ ಕೇಳದೆ ಸಣ್ಣ ಹುಡುಗರ ಥರ. ಹಂಗಾಗಿ ಮನೆಗೆ ನಾನು ಚಕ್ಲಿನ ನಿಪ್ಪಟ್ಟು ಬಟ್ ಏನಾದರೂ ಸ್ನ್ಯಾಕ್ಸ್ ಮಾಡಿಟ್ಟಿರ್ತೀನಿ. ಇವಾಗ ಊರಿಗೆ ಹೋಗಿದ್ವಲ್ಲ, ಊರಿಗೆ ಹೋಗ್ಬೇಕಾದ್ರೆ ಏನೂ ಮಾಡಿದ್ದಿಲ್ಲ, ಎಲ್ಲ ಖಾಲಿ ಆಗ್ಯಾವ. ಇವತ್ತು ನಿಪ್ಪಟ್ಟು, ನಾಳೆ ಶುಕ್ರಪಡಿ, ದಿನ ಒಂದು ಮಾಡಿಡ್ಬೇಕ್ರಿ. ಬನ್ನಿ, ಇವತ್ತು ಸ್ವಲ್ಪ ಟೈಮ್ ಐತಿ, ಹಂಗಾಗಿ ನಿಪ್ಪಟ್ಟು ಮಾಡಿದ್ರೆ ಆಯ್ತಂತಂದು ಅನ್ಕೊಂಡಿನಿ. ನಾನು ನಿಪ್ಪಟ್ಟು ಮಾಡೋವಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಉಪ್ಪಿನಕಾಯಿಗೆ ಬೆಳ್ಳುಳ್ಳಿ ಹಾಕಿದ್ದಲ್ಲಲ್ರಿ, ಹಂಗಾಗಿ ಇವಾಗ ಬೆಳ್ಳುಳ್ಳಿ ಬಿಡಿಸೋಣ. ಬೆಳ್ಳುಳ್ಳಿ ಬಿಡಿಸಿ ಉಪ್ಪಿನಕಾಯಿಗೆ ಬೆಳ್ಳುಳ್ಳಿ ಹಾಕ್ಬೇಕು. ಅವತ್ತು ಊರಾಗ ಬೆಳ್ಳುಳ್ಳಿ ಇದ್ದಿಲ್ರಿ, ಹಂಗಾಗಿ ಬೆಳ್ಳುಳ್ಳಿ ತಂದಿದ್ಲಮ್ಮವ್ವ. ಉಪ್ಪಿನಕಾಯಿಗಿಸು ಆಮೇಲೆ ಇದಕ್ಕೆ ಖಾರ ಕುಡ್ಸಿದ್ವಲ್ರಿ, ಅದಕ್ಕೆ ಇಷ್ಟ ಹಾಕಂತಂದು ಹೇಳಿದ್ಲು. ನಾನು ಎಲ್ಲಾನು ಅರ್ಧ ಕಿಲೋ ಬೆಳ್ಳುಳ್ಳಿನ ಎಲ್ಲಾನು ಇದಕ್ಕೆ ಖಾರಕ್ಕೆ ಹಾಕಿಬಿಟ್ಟೆ. ಹಂಗಾಗಿ ಉಪ್ಪಿನಕಾಯಿಗೆ ಬೆಳ್ಳುಳ್ಳಿ ಹಾಕಿದ್ದಿಲ್ಲ. ನಿನ್ನೆ ಸಂತಿಗೆ ಹೋಗಿದ್ನಲ್ರಿ, ಅಲ್ಲಿ ತಗೊಂಬಂದಿನಿ. ಇವಾಗ ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಉಪ್ಪಿನಕಾಯಿಗೆ ಹಾಕಮ್ಮ. ಈ ತರ ಊರಾಗ ಏನಾದ್ರೂ ಕೆಲಸ ಮಾಡಕತ್ತಿದ್ದೆ ಅಂದ್ರ ನನ್ನ ಕಪಿಸೇನೆ ಎಲ್ಲ ಬಂದು ನನ್ನ ಮುಂದೆ ಕುಂದಿರ್ತಿದ್ವು ರೀ. ಏನ್ ಮಾಡ್ತಿ ಅಂತಂದು ಅದು ಒಂದು ಹೇಳ್ತಿದ್ರು. ಆಮೇಲೆ ಅವರೆಲ್ಲ ಒಂದೊಂದು ಸ್ಟೋರಿ ಹೇಳ್ತಿದ್ರು. ಅದೊಂದು ಸ್ಟೋರಿ ಕೇಳಕ್ಕ ಮನ್ಸಿಗೆ ನೆಮ್ಮದಿ ಅನಿಸ್ತಿತ್ತು. ಇಲ್ಲಿ ಯಾರಿಲ್ಲ, ನಾನು ನಮ್ಮ ಸಾನಿ ಇಬ್ರ ಇದ್ವಲ್ರಿ. ಈ ತರ ಏನಾದ್ರು ಕುತ್ಕೊಂಡು ಕೆಲಸ ಮಾಡ್ಬೇಕಂದ್ರೆ ನಮ್ಮ ಕಪಿಶೇನೆ ಎಲ್ಲ ನೆನಪಾಗ್ತಾವ. ಏನಸ್ತಿ ನಾ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಆಮೇಲೆ ಮತ್ತೆ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಆಮೇಲೆ ಬೆಳ್ಳುಳ್ಳಿ ಅದಕ್ಕೆ ಮಾವಿನಕಾಯಿಗೆ ಹಾಕಾಗ ತೋರಿಸ್ತೀನಿ. ಮತ್ತೆ ಇಲ್ಲಾಂದ್ರೆ ವಿಡಿಯೋ ಲೆಂತ್ ಆಗುತ್ತಾ, ಹಂಗಾಗಿ ನಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೊಸ ನೋಡೋರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮುಂದೆ ಹಾಕುವ ಎಲ್ಲ ವಿಡಿಯೋಸ್ ಮೊದಲಿಗೆ ನೀವೇ ನೋಡ್ತೀರಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ.
ಬಾಯ್. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ನೋಡಿ ನಿಪ್ಪಟ್ಟು ಮಾಡ್ಬೇಕಂತಂದು ಎಲ್ಲಾನು ಹುರಿದು ಶೇಂಗಾ ಬೀಜ ಹುರಿದು ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಶೇಂಗಾ ಬೀಜ ಮತ್ತು ಕಡಲೆ ಬೀಜ, ಸ್ವಲ್ಪ ಎಳ್ಳು, ಸ್ವಲ್ಪ ಎಣ್ಣೆ ತುಪ್ಪ ತೊಗೊಂಡೇನ್ರಿ. ಬೆಳಗ್ಗೆಲಿದ್ದ ಕರೆಂಟ್ ಬರೋವಲ್ತು. ಕರೆಂಟ್ ಬಂದರೂ ವೈಟೇಜ್ ಬರೋವಲ್ತು. ಹಂಗಾಗಿ ಇವತ್ತು ನಿಪ್ಪಟ್ಟು ಮಾಡೋದು ಕ್ಯಾನ್ಸಲ್ ಮಾಡ್ತೀನಿ ರೀ. ನಾಳೆ ನಿಪ್ಪಟ್ಟು ಮಾಡ್ತೀನಿ. ಬೆಳಗ್ಗೆಲಿದ್ದ ಕಾಯಾಗತ್ತೀನಿ ರೀ. ಕರೆಂಟ್ನ ಸರಿಯಾಗಿ ಕರೆಂಟ ಬರೋವಲ್ತು. ಹಂಗಾಗಿ ಇವನ್ನೆಲ್ಲ ಮಿಕ್ಸಿಗೆ ಹಾಕಿದ್ರ ಅಲ್ವಾ, ಸ್ವಲ್ಪ ತರಿಯಾಗಿ ಮಿಕ್ಸಿಗೆ ಹಾಕಿದ್ರ ನಿಪ್ಪಟ್ಟು ಮಾಡೋಕ್ಕೆ ರೆಡಿ ಆಕ್ಕವ. ಹಂಗಾಗಿ ಬೆಳಗ್ಗೆ ಹಾಕ್ಬೇಕಂದ್ರೆ ಬೆಳಗ್ಗೆ ಕರೆಂಟು ವೈಟೇಜ್ ಕಮ್ಮಿ ಇತ್ತು. ಹಂಗಾಗಿ ಬೆಳಗ್ಗೆನೂ ಮಿಕ್ಸಿ ಆನ್ ಆಗಲಿಲ್ಲ. ಇವಾಗ ನೋಡಿದ್ರೆ ಮಧ್ಯಾಹ್ನಲಿದ್ದ ಕಾಯಕತ್ತೀನಿ. ಮಧ್ಯಾಹ್ನಲಿದ್ದ ಕರೆಂಟು ಸರಿಯಾಗಿ ಬರೋವಲ್ತು. ನೋಡಮ್ಮ, ಇವತ್ತಂತರೂ ನಿಪ್ಪಟ್ಟು ಮಾಡೋದು ಕ್ಯಾನ್ಸಲ್ ಮಾಡ್ತೀನಿ ರೀ. ಟೈಮ್ ಒಂದು 7 ಗಂಟೆ ಆಯ್ತು. ಇವಾಗ ಇನ್ನು ನೈಟ್ ಅಡುಗೆ ಮಾಡಬೇಕು. ಹಂಗಾಗಿ ನಿಪ್ಪಟ್ಟು ಕ್ಯಾನ್ಸಲ್ ಮಾಡಿ ನಿಪ್ಪಟ್ಟನ್ನ ನಾಳೆ ಮಾಡ್ತೀನಿ. ಅವಾಗಲೇ ಒಂದು ಸ್ವಲ್ಪ ಬಂದಿತ್ತು ರೀ. ಅವಾಗ ಕರೆಂಟ್ ಬಂದಾಗ ಶೇಂಗಾ ಬೀಜನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಂತಂದು ತೊಗೊಂಡು ಹೋದೆ. ಕ್ಲೀನ್ ಮಾಡ್ಕೊಂಬರತ್ಲೆ ಮತ್ತೆ ಕರೆಂಟ್ ಹೋಯ್ತು. ಕರೆಂಟು ಹೋಗೋದು ಬರೋದು ಮಾಡಾಕತ್ತೈತಿ. ಒಂದು 5 ನಿಮಿಷ ನಿಂತ್ರ ಮಿಕ್ಸಿಗೆ ಹಾಕ್ಬೋದ್ರು. ಒಂದು 5 ನಿಮಿಷನ ನಿಂದ್ರವಲ್ತು. ಹಂಗಾಗಿ ಇವತ್ತು ಅನ್ಕೊಂಡಿದ್ದ ಕೆಲಸ ಯಾವುದೂ ಆಗಲಿಲ್ಲ ರೀ. ನೋಡಮ್ಮ, ನಾಳೆ ಆದರೆ ನಾಳೆ ಮಾಡ್ತೀನಿ. ಕರೆಂಟು ಬರಂಗೆ ಕಾಣಿಸಲ್ತ್ರಿ. ಹಂಗಾಗಿ ಎಳ್ಳು ಹುರಿದಿದ್ದು ಹಂಗೆ ಎಲ್ಲಿಡೋದಂತಂದ ಅದಕ್ಕೆ ಸಕ್ಕರೆ ಹಾಕೊಂಡು ಇವಾಗ ನಾನು ನನ್ನ ಮಗಳು ಎಳ್ಳು ಸಕ್ಕರೆ ತಿನ್ನಕತ್ತೀರಿ. ಇದ್ರೊಳಗೆ ಎಳ್ಳು ಅಷ್ಟೇ ಕಾಣಿಸ್ತದ, ಸಕ್ಕರೆ ಕಾಣಿಸವಲ್ತು. ಸಕ್ಕರೆ ಸ್ವಲ್ಪ ಹಾಕಿದ್ದೀನಿ. ಹಂಗಾಗಿ ಸಕ್ಕರೆ ಸ್ವಲ್ಪ ಕಾಣಿಸಕತ್ತೈತಿ, ಎಳ್ಳು ಜಾಸ್ತಿ ಅದಾವ. ಮತ್ತು ನಾಳೆ ನಿಪ್ಪಟ್ಟು ಮಾಡಬೇಕಾದ್ರೆ ನಾಳೆ ಹುರ್ಕೊಂಡ್ರಾಯ್ತು. ಇವಾಗ ಯಾಕೋ ಅವಾಗಲೇ ಉರಿಬೇಕಾದ್ರೆ ನಮ್ಮ ಸಾನ್ವಿ ತಿನ್ನೋಕೆ ಕೊಡು ಅನ್ನಾಗತ್ತಿದ್ಲ. ಹಂಗಾಗಿ ತಿನ್ನೋಕೆ ಕೊಡು ಅಂದಕ್ಕನೆ ಕರೆಂಟ್ ಬಂದಿಲ್ಲೇನೋ ಇವತ್ತು. ಅಕ್ಕಿ ಸಂಬಂಧನೇ ಎಳ್ಳು ಹುರ್ದಂಗೆ ಇವತ್ತು. ಆಮೇಲೆ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಟಿನ್ರಿ. ಆ ಬೆಳ್ಳುಳ್ಳಿನ ಮಾವಿನಕಾಯಿಗೆ ಮಿಕ್ಸ್ ಮಾಡಾಗ ತೋರಿಸ್ತೀನಿ. ಕೆಲಸ ಎಲ್ಲ ಆಗತ್ರಿ. ಕೆಲಸ ಇನ್ನು ದೇವ್ರ ದೀಪ ಹಚ್ಚಿಲ್ಲ. ಮೊಕ್ಕ ತಕೊಂಡು ದೇವ್ರ ದೀಪ ಹಚ್ಚಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬೆಳ್ಳುಳ್ಳಿ ಯಾವಾಗಲೇ ಬೆಳ್ಳುಳ್ಳಿ ಬಿಡ್ಸಕತ್ತಿದ್ವಲ್ರಿ. ಇವಾಗ ಬೆಳ್ಳುಳ್ಳಿ ಎಲ್ಲ ಬಿಡಿಸಾಗೈತಿ. ಇವಾಗ ಬನ್ನಿ ಬೆಳ್ಳುಳ್ಳಿನ ಉಪ್ಪಿನಕಾಯಿಗೆ ಹಾಕೋಣ. ನೋಡ್ರಿ, ಬೆಳಗ್ಗೆ ಕಲಸಿಟ್ಟಿನಲ್ಲ, ಎಣ್ಣೆ ತಿರ್ಗಾ ಮೇಲೆ ಬಂದೈತಿ. ಕೆಳಗಡೆನೂ ಎಣ್ಣೆ ಐತ್ರಿ. ಎಣ್ಣೆ ಸಾಕು ಅನ್ಸಕತ್ತೈತಿ ನಂಗಂತರೂ. ಈ ಡಬ್ಬಿ ತೆಗೆದ್ಬಿಟ್ರಂತರೂ ಸ್ಮೆಲ್ಲು ಘಮ ಅಂತ ಎಷ್ಟು ನಂಗೆ ಈ ಉಪ್ಪಿನಕಾಯಿ ಒಳಗೆ ಏನು ಇಷ್ಟ ಅಂದ್ರೆ ಈ ಎಣ್ಣೆಗೆ ತಿನ್ನೋದಂದ್ರೆ ಇಷ್ಟ ರೀ. ಆಮೇಲೆ
ಈ ಬೆಳ್ಳುಳ್ಳಿ ಎಲ್ಲ ಎಣ್ಣೆ ಹೀರಿಕೊಂಡಿರ್ತಾವಲ್ಲ ಈ ಬೆಳ್ಳುಳ್ಳಿನ ತಿನ್ನಕ್ಕೆ ಇಷ್ಟ ರೀ, ಹಂಗಾಗಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನ ಹಾಕೋಕೊತೀನಿ. ಬನ್ನಿ ಇದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಮುಚ್ಚಿಡಮ್ಮ. ಸರಿ ಕೈಗೆ ಹತ್ತೈತಿ. ಕೈ ಇಡ್ಬೇಡ ಸರಿ. ಆದರೂ ಎಣ್ಣೆ ಸಾಕು ಅನ್ಸಕತ್ತೈತಿ. ಇರ್ಲಿ ಇನ್ನೊಂದು ಅರ್ಧ kg ಎಣ್ಣೆ ಹಾಕಿದ್ರಾಯ್ತು. ಇವಾಗ ಬೆಳ್ಳುಳ್ಳಿ ಎಲ್ಲ ಹಾಕಾಯ್ತು. ಇವಾಗ ಇನ್ನೊಂದು ಸ್ವಲ್ಪ ಒಂದು ಅರ್ಧ kg ಒಟ್ಟು ಎಣ್ಣೆ ಕಾಯಿಸಿ ಎಣ್ಣೆ ಹಾಕಿ ಮುಚ್ಚಿಡ್ತೀನಿ ರೀ. ನಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಾನು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಬಾಯ್, ಗುಡ್ ನೈಟ್ ರೀ.